ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸೀತಾಫಲದ ಪ್ರಯೋಜನ ಏನು, ಬೆನಿಫಿಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಾ ಬನ್ನಿ. ವಿಡಿಯೋನ ಸ್ವಲ್ಪನೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ವಿಟಮಿನ್ ಬಿ ಸಿಕ್ಸ್ ಸಮೃದ್ಧವಾಗಿ ಸೀತಾಫಲದ ಅನೇಕ ಪ್ರಯೋಜನಗಳಲ್ಲಿ ಒಂದಾದಂಥ ವಿಟಮಿನ್ ಬಿ6 ಇರ್ತದೆ. ಅದು ಏನು ಮಾಡ್ತದೆ, ಚಿತ್ತವನ್ನು ಹೆಚ್ಚಿಸ್ತದೆ, ದುಃಖವನ್ನು, ಖಿನ್ನತೆಯ ಲಕ್ಷಣಗಳನ್ನು ಕೂಡ ನಿವಾರಣೆ ಮಾಡ್ತದೆ. ನೋಡಿ, ಟೈಮ್ ಏನಾಗುತ್ತೆ, ಸುಮ್ಮನೆ ಮನಸ್ಸು ಖಿನ್ನತೆಗೊಳಗಾಗ್ತದೆ, ದುಃಖಿಸ್ತಿರ್ತದೆ. ಸೊ ಅಂಥ ಸಮಯದಲ್ಲಿ ನಿಯಮಿತವಾಗಿ ಸೀತಾಫಲವನ್ನು ತಿಂತಾ ಬನ್ನಿ, ಸೀಸನಲ್ಲಿ ತಿಂತಾ ಬನ್ನಿ. ಸೊ ನಿಮ್ಮ ದುಃಖವನ್ನು ನಿವಾರಣೆ ಮಾಡ್ತದೆ, ಖಿನ್ನತೆಯನ್ನು ನಿವಾರಣೆ ಮಾಡ್ತದೆ ಅಂತ ಹೇಳ್ಬೋದು. ಮ್ಯಾಗ್ನೀಸಿಯಮ್, ಸೊ ಅಷ್ಟೇ ಅದೇ ರೀತಿಯಾಗಿ ಏನು ಮಾಡ್ತದೆ, ಮ್ಯಾಗ್ನೀಷಿಯಮ್ ಕೂಡ ಇರ್ತದೆ. ಫೈಬರ್ಗಳು ಕೂಡ ಹೆಚ್ಚಾಗಿ ಇರ್ತವೆ. ಈ ಫೈಬರ್ ಏನು ಮಾಡ್ತದೆ, ಹೆಚ್ಚಿನ ಫೈಬರ್ ಇದ್ದು ಅದೇನು ಮಾಡ್ತದೆ, ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ಕರುಳಿನ ಚಲನೆಯನ್ನು ಸಾಮಾನ್ಯವಾಗಿಡುವ ಮೂಲಕ ಮಲಬದ್ಧತೆಯನ್ನು ತಡೆಯುವುದರ ಜೊತೆಗೆ ನಮ್ಮ ದೇಹವನ್ನು ಏನು ಮಾಡ್ತದೆ, ಸೊ ಆರಾಮದಾಯಕವಾಗಿ ಇಡ್ತದ ಅಂತ ಹೇಳ್ಬೋದು. ಸೊ ಹಾಗಾಗಿ ಸೀತಾಫಲವನ್ನು, ಯಾಕಂದರೆ ಸೀಸನಲ್ ಫ್ರೂಟ್, ಅದು ಎಲ್ಲ ಸಮಯದಲ್ಲೂ ಸಿಗೋದಿಲ್ಲ. ಹಾಗಾಗಿ ಸೊ ಆ ಸೀಸನ್ನಲ್ಲಿ ನಿಯಮಿತವಾಗಿ ದಿನಕ್ಕೆ ಒಂದರಂತೆ ತಿಂತಾ ಬನ್ನಿ. ಸೊ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರ್ತದೆ, ಸಮೃದ್ಧವಾಗಿರ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಏನು ಮಾಡ್ತದೆ, ಸೊ ವಿಟಮಿನ್ ಸಿ ಕೂಡ ಇರ್ತದೆ ಇದರಲ್ಲಿ. ವಿಟಮಿನ್ ಸಿ, ಫೆನಾಲಿಕ್ ಸಂಯುಕ್ತಗಳು ಮತ್ತು ಕೆರಾನೋಯಿಕ್ ಅಂತಕ್ಕಂಥ ಆಮ್ಲಗಳು ಕೂಡ ಇರ್ತವೆ. ಇವೇನು ಮಾಡ್ತವೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವ ಸೀತಾಫಲ ಸೇವನೆಯಿಂದ. ಸೊ ನೋಡಿ, ಜ್ವರ ಕೂಡ ಕಡಿಮೆ ಆಗುತ್ತೆ. ವೈರಲ್ ಫೀವರ್ ಏನಾದರೂ ಇದ್ದರೆ ಸೀತಾಫಲ ತಿಂತಾ ಬನ್ನಿ, ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ. ಸೊ ಅದೇ ರೀತಿಯಾಗಿ ಸೊ ಇದರಲ್ಲಿ ವಿಟಮಿನ್ನು ಸಿ ಜಾಸ್ತಿ ಇರೋದ್ರಿಂದ ಏನಾಗ್ತದೆ, ಚರ್ಮದ ಸೋಂಕುಗಳಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಶಕ್ತಿ ಇದರಲ್ಲಿ ಇರ್ತದೆ. ವಿಟಮಿನ್ ಎ ಇರ್ತದೆ, ವಿಟಮಿನ್ ಸಿ ಇರ್ತದೆ, ವಿಟಮಿನ್ ಬಿ6 ಇರ್ತದೆ, ಸತು, ತಾಮ್ರದಂಥ ಕೆಲವು ಅಗತ್ಯ ಪೋಷಕಾಂಶಗಳು ಹಲವಾರು ತ್ವಚೆಗೆ ಏನಾದರೂ ನೋಡಿ, ನಮ್ಮ ತ್ವಚೆ ಏನಾಗ್ತಿದೆ, ಡ್ರೈನೆಸ್ ಆಗ್ತಾಯಿದೆ, ಈ ಥರ ಅಂದಾಗ ಏನು ಮಾಡ್ತದೆ, ನಮ್ಮ ತ್ವಚೆಯನ್ನು ಕಾಪಾಡುವಂಥ ಶಕ್ತಿ ಈ ಸೀತಾಫಲದಲ್ಲಿದೆ ಅಂತಕ್ಕಂಥದ್ದು. ಚರ್ಮ ಸಂಬಂಧಿಸಿದ ಕಾಯಿಲೆಗಳನ್ನು ಕೂಡ ಏನು ಮಾಡ್ತದೆ, ಸೇರಿದಂತೆ ಚರ್ಮದ ಹಲವು ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಮತ್ತು ತಡೆಯಲು ಸಹಾಯ ಮಾಡ್ತದೆ ಅಂತ ಹೇಳ್ಬೋದು. ಕೊಬ್ಬಿನಾಂಶ, ಒಮೆಗಾ 6 ಕೊಬ್ಬಿನಾಂಶಗಳನ್ನು ಕೂಡ ಹೊಂದಿರುವಂಥ ಈ ಸೀತಾಫಲ ಹಣ್ಣುಗಳು ಹೃದಯನಾಳಗಳಿಗೆ ಏನು ಮಾಡ್ತವ ಅಂತಂದ್ರೆ, ಹೃದಯನಾಳದ ಸ್ಥಿತಿಯನ್ನು ತಡೆಗಟ್ಟುವಂಥ ಮೂಲಕ ಹೃದಯವನ್ನು ಕೂಡ ಆರಾಮದಾಯಕವಾಗಿ ಇಡ್ತವ ಅಂತಕ್ಕಂಥದ್ದು. ಸೊ ಉಸಿರಾಟಕ್ಕೆ ಏನಾದರೂ ಸಮಸ್ಯೆ ಇದೆ ಅಂತ ಅಂದಾಗ ನಿಯಮಿತವಾಗಿ ಸೀತಾಫಲವನ್ನು ಸೇವಿಸ್ತಾ ಬನ್ನಿ ಅಂತ ಹೇಳ್ಬೋದು. ಕಣ್ಣಿನ ಆರೋಗ್ಯವನ್ನು ಸುಧಾರಿಸ್ತದೆ ಸೀತಾಫಲ ಏನು ಮಾಡ್ತದೆ, ವಿಟಮಿನ್ ಎ ಜೊತೆಗೆ ಸಾಕಷ್ಟು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರ್ತದೆ. ಇದು ಉತ್ತಮ ಕಣ್ಣಿನ ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಪೋಷಕಾಂಶಗಳು ದೇಹದಲ್ಲಿ ರಕ್ತ ಪರಿಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡ್ತದೆ. ವಿಶೇಷವಾಗಿ ಆಪ್ಟಿಕ್ ನರಗಳಿಗೆ ಇದು ದೃಷ್ಟಿಯನ್ನು ಹೆಚ್ಚಿಸ್ತದ ಅಂತಕ್ಕಂಥದ್ದು. ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಅಂತಕ್ಕಂಥ ಒಂದು ಕಣ್ಣಿನ ಪೊರೆ ಡಿಪ್ರೆಷನ್ ಏನಿರುತ್ತದಲ್ಲ, ಮೆಕ್ಯುಲರ್ ಡಿಪ್ರೆಷನ್ ಮತ್ತು ಕಣ್ಣಿನ ಪೊರೆಗಳು ಗ್ಲೋಕೋಮಾ ಅಂತಕ್ಕಂಥ ಅಭಿವೃದ್ಧಿಪಡಿಸುವಂಥ ಸಾಧ್ಯತೆಯನ್ನು ವಿಳಂಬಗೊಳಿಸ್ತದ ಅಂತಕ್ಕಂಥದ್ದು, ಕಡಿಮೆ ಮಾಡ್ತದ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ವಿಟಮಿನ್ ಬಿ6, ವಿಟಮಿನ್ ಎ, ಒಮೆಗಾ 6 ಇವೆಲ್ಲ ಇರೋದ್ರಿಂದ ಸೀತಾಫಲವನ್ನು ಯಥೇಚ್ಛಾಗಿ ಬಳಸುತ್ತಾ ಬನ್ನಿ. ಅಂದರೆ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ದಿನಕ್ಕೆ ಒಂದು ಆದರೆ ತಿನ್ನಿ. ಓಕೆನಾ. ತಿನ್ನಿ ಅಂದರೆ ಅಂದ್ಬಿಟ್ಟು ಒಂದೇ ದಿನಕ್ಕೆ KG ಗಂಟಲೆ ತಿನ್ನಲಿಕ್ಕೆ ಹೋಗಬೇಡಿ. ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು ಹೇಳಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಸಪೋರ್ಟ್ ಮಾಡಬೇಕು. ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಯಾವ ಒಂದು ವೆಜಿಟೇಬಲ್ದು, ಫ್ರೂಟ್ಸ್ದು ಬೆನಿಫಿಟ್ಸ್ ಬೇಕು ಮತ್ತು ಯಾವುದನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನಾನು ನಿಮಗೆ ಆ ವಿಡಿಯೋನು ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.